ನಮ್ಮ ಹಸ್ಬೆಂಡು ಬೆಳಗಿನ ಜಾವ 4 ಗಂಟೆಗೆ ಬೆಳಗ್ಗೆ ಮಂಗಳವಾರ ಇವತ್ತು 4 ಗಂಟೆಗೆ ವಾಶ್ರೂಮ್ಗೆ ಅಂತ ಹೋಗಿರೋವಾಗ ಅವರು ಅಬ್ಸರ್ವ್ ಮಾಡಿರೋದು ನಮ್ಮ ಬಾತ್ರೂಮ್ ಸ್ಟೆಪ್ ಹತ್ರ ಚೈನ್ ಬಿದ್ದಿತ್ತು ಸರ್. ಚೈನ್ ಬಿದ್ದಿದ ತಕ್ಷಣ ನೋಡಿಬಿಟ್ಟು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಸರ್. ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ನಾಯಿಗಳೆಲ್ಲ ಬಡ್ಕೊತಿತ್ತು, ಕೆಳಗಡೆ ಡೋರೆಲ್ಲ ಓಪನ್ ಆಗಿತ್ತು ಸರ್. ಓಪನ್ ಆಗಿಬಿಟ್ಟು ನೋಡಿಬಿಟ್ಟು ಅದನ್ನು ಅವರು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಕ್ಕೆ ಅವ್ರು ಬಂದು ಈ ಚೈನು ಪೇಪರಲ್ಲಿ ತೆಗೀರಿ ಅಂತ ಹೇಳಿದ್ರು ಸರ್. ನಾವು ತೆಗ್ದು ಇಟ್ರಿ. ಅವರು ಬೆಳಗ್ಗೆ ಬಂದು ಮಾತಾಡಿಸ್ಕೊಂಡು ಹೋದರು ಸರ್. ಈಗ ನಿಮಗೆ ಯಾವ ಥರ ಗೊತ್ತಾಯ್ತು ಸರ್? ನಮಗೆ ಯಾವ ಥರ ಅಂದರೆ ಅದೇ ಬೆಳಗಿನ ಜಾವ 4 ಗಂಟೆಯಲ್ಲಿ ನಮ್ಮ ಹಸ್ಬೆಂಡ್ ವಾಶ್ರೂಮ್ಗೆ ಹೋದಾಗ ಈ ಚೈನ್ ಅಲ್ಲಿ ಬಿದ್ದಿತ್ತು ಸರ್. ಇದು ನಮ್ಮದೇ ಸರ್ ಚೈನು. ಇಲ್ಲಿ ವಾಶ್ರೂಮ್ ಹತ್ರ ಬಿದ್ದಿತ್ತು ಸರ್. ಬಾಕ್ಲ ಹತ್ರ ವಾಶ್ರೂಮ್ ಹತ್ರ ಬಿದ್ದಿತ್ತು. ಅದನ್ನು ನೋಡಿಬಿಟ್ಟು ನಮ್ಮ ಹಸ್ಬೆಂಡ್ ಇದು ನಿಮ್ಮದೇನ ನೋಡು ಅಂದರು. ನಮ್ಮದೇ ಅಂತ ಹೇಳಿದೆ ಸರ್. ಹೇಳಿದ್ದಕ್ಕೆ ಆಮೇಲೆ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಅವ್ರು ಬಂದು ಬೆಳಗ್ಗೆ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಸರ್. ಇವತ್ತು ಸಂಜೆ 6 ಗಂಟೆಗೆ ಕರಿತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಸರ್. ನನಗೆ ನಮ್ಮಕ್ಕೆ ಆಗಿ ಶಾಕಲ್ಲಿದ್ದೀನಿ ಸರ್. ನಾನು ಆ ಥರ ಎಲ್ಲ ಏನೂ ಇಲ್ಲ ಸರ್. ಇಲ್ಲ ಸರ್, ಆ ಥರ ಎಲ್ಲ ಏನೂ ಇಲ್ಲ ಸರ್. ಚಾನ್ಸೇ ಇಲ್ಲ ಸರ್. ನಾವೇನಕ್ಕೆ ಸರ್ ನಮ್ಮೊಡವೆ ನಾವು ಕೊಟ್ಬಿಟ್ಟು ಇನ್ನೊಬ್ಬರು ನಾವು ಕೇಳೋಕ್ಕಾಗುತ್ತಾ ಹೇಳ್ರಿ ಸರ್? ಆಗಲ್ಲ. ಏನು ಅನಿಸುತ್ತೆ ಅಂದರೆ ನನಗಿನ್ನೂ ಶಾಕಲ್ಲಿದೆ ಸರ್. ಅವ್ನು ಸಿಗಬೇಕು ಸರ್. ಅವ್ನು ಸಿಗಬೇಕು, ನಾನು ಅವನ್ನ ಹೊಡಿಬೇಕು ಅಷ್ಟೇ ಸರ್. ಇನ್ನೇನೂ ಇಲ್ಲ ಸರ್. ನನಗಾಗಿ ನನ್ನ ಗೋಲ್ಡ್ ಸಿಕ್ಕಿದೆ. ನಂತರ ಇನ್ನೊಬ್ರು ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಫೇಸ್ ಮಾಡ್ತಾಯಿದ್ದೀನಿ ಅಷ್ಟೇ ಸರ್. ಇನ್ನೇನೂ ಇಲ್ಲ ಸರ್.